ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿಗೆ ಈಸಿಯಾಗಿ ಸೀರೆ ಮಡಿಕೆ ಮತ್ತು ಉಡಿಸೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಈ ರೀತಿ ನೀವು ಫೋಲ್ಡಿಂಗನ್ನು ಮಾಡಿಟ್ರೆ ಬಿಫೋರ್ ಒನ್ ಡೇ ಫೋಲ್ಡಿಂಗನ್ನು ಮಾಡಿಟ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಈಸಿಯಾಗಿ 2 ನಿಮಿಷದಲ್ಲಿ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಬೋದು. ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕೋ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟು ನೋಡ್ಬೋದು ಅಂತ ಹೇಳ್ತಾ ಇವತ್ತು ನಾನು ಪಿಂಕ್ ಕಲರು ಗ್ರೀನ್ ಬಾರ್ಡ್ರ್ ಇರೋ ಒಂದು ಸೀರೆಯನ್ನು ತೊಗೊಂಡಿದ್ದೀನಿ. ನೋಡಿ ತುಂಬಾ ಸ್ಮೂತ್ ಇದೆ ಸೀರೆ. ಇದು ಪಲ್ಲು, ಹಾಗೆ ಇದು ಉಡುಪದ್ರು ಸೊಂಟಕ್ಕೆ ಸಿಕ್ಸೋ ಭಾಗ ಇರುತ್ತಲ್ಲ ಅದು. ಅದರಿಂದ ನಾನಿಲ್ಲಿ ಹಾಫ್ ಫೋಲ್ಡನ್ನಾಗಿ ಸೀರೆ ಪೂರ್ತಿಯಾಗಿ ಮಾಡ್ತಾ ಇದ್ದೀನಿ. ಸೀರೆ ಪೂರ್ತಿ ಹಾಫ್ ಫೋಲ್ಡಾಗಿ ಈ ಥರ ಮಡಿಕೆ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 2 ಅಂಚನ್ನು ಸೇರಿಸಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನೀವು ಹಾಕೋದ್ರಿಂದ ಸೀರೆ ಫೋಲ್ಡಿಂಗಲ್ಲಿ ನಿಮಗೆ ಸೀರೆ ತೊಂದರೆ ಮಾಡಲ್ಲ. ಆದ್ದರಿಂದ ನೀವು 1 ಮೀಟ್ರ್ 1.5 ಮೀಟ್ರ್ನಷ್ಟು ಬಿಟ್ಟು ನೀವು ಮತ್ತೊಂದು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ಹಾಫ್ ಫೋಲ್ಡಿಗೆ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ಸೀರೆ ಪೂರ್ತಿ ಮುಗಿಯೋ ತನಕ ಅಂದರೆ ನಿಮಗೆ 4 ರಿಂದ 5 ಹತ್ರ ನೀವು ಈ ರೀತಿ ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ನಾನಿಲ್ಲಿ ಪಿನ್ನನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಎಡ್ಜಸ್ಸು ಬರೋ ಥರ ನೀವು ಮಡಿಕೆಯನ್ನು ಮಾಡಿಕೊಂಡು ಆನಂತರ ಈ ಥರ ನೀವು ಪಿನ್ನನ್ನು ಹಾಕ್ಕೊಳ್ಳಿ. ನೋಡಿ ಈಗ ನಾನು 4 ಹತ್ರ ಆದಮೇಲೆ ಅಂಚಿನ ಹತ್ರ, ಸೆರಗಿನ ಅಂಚಿ ಹತ್ರ ನಾನು ಈಗ 5ನೇ ಹತ್ರ ನಾನು ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ ಅಂಚಿ ಹತ್ರಕ್ಕೂ ಸಹ ಈ ರೀತಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿಕೊಂಡ್ರೆ ನೀವು ಹಾಫ್ ಫೋಲ್ಡಿಂಗು ಮುಗಿದ ಹಾಗೇ. ಈಗ ನಾನು ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ನಾನು ನೇರ್ಗೆಗಳನ್ನು ಮಾಡ್ತಾ ಇದ್ದೀನಪ್ಪ ಅಂದರೆ 4 ಬಟ್ಟೆಗೆ ಒಂದರಂತೆ ನೀವು ನೇರ್ಗೆಗಳನ್ನು ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡಿಂಗ್ ಆದಮೇಲೆ ನೋಡಿ 2 ಅಂಚನ್ನು ಹಿಡಿದು ಈ ರೀತಿ ನೀಟಾಗಿ ನೇರ್ಗೆಗಳನ್ನು ಮಾಡ್ತಾ ಹೋಗಿ. ಸೀರೆ ಪೂರ್ತಿ ಮುಗಿಯೋ ತನಕನಾದರೂ ಮಾಡ್ಬೋದು, ಅಥವಾ 10-12 ನೀರಿಗೆ ಹಾಕ್ಕೊಂಡು ನೀವು ಬಟ್ಟೆ ಕ್ಲಿಪ್ಪಿಂದ ನೀವು ಸೆಕ್ಯೂರ್ ಮಾಡ್ಕೋಬೋದು. ನಾನಿಲ್ಲಿ 8-10 ನೀರ್ಗೆಗಳಾದಮೇಲೆ ಒಂದು ಸಾರಿ ಕೈಯಿಂದ ನೀಟಾಗಿ ಜೋಡಿಸ್ಕೊಂಡು ನೀರ್ಗೆಗಳನ್ನು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಕಾಲು ಹತ್ರನೂ ನಾನು ನೀರ್ಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕೈಯಿಂದ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರನ್ನು ಮಾಡಿಕೊಂಡು ನಾನು ಉಳಿದಿದ್ದ ಬಟ್ಟೆಯನ್ನು ಮತ್ತೆ ಫೋಲ್ಡಿಂಗನ್ನು ಮಾಡ್ತೀನಿ. ಎಷ್ಟು ಫೋಲ್ಡಿಂಗ್ ಮಾಡಬೇಕಪ್ಪ ಅಂದರೆ ಸೆರಗಿನ ಕಡೆಯಿಂದ 1.5 ಮೀಟ್ರ್ನಷ್ಟು ಬಟ್ಟೆಯನ್ನು ಬಿಟ್ಟು ನೀವು ಪೂರ್ತಿಯಾಗಿ ಈ ರೀತಿ ನೀರ್ಗೆಗಳನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ನೀರ್ಗೆಗಳು ಬರ್ತಾ ಐತೆ. ನೀವು ಇದಕ್ಕೆ 2 ರಿಂದ 2.5 3 ನಿಮಿಷದ ತನಕ ನಿಮಗೆ ಟೈಮ್ ಇದ್ದರೆ ನೀವು ಸೀರೆ ಫೋಲ್ಡಿಂಗನ್ನು ಆರಾಮ್ಸೆ ಮಾಡ್ಕೋಬಹುದು. ನೋಡಿ ಈ ರೀತಿ ನೀರ್ಗೆಗಳನ್ನು ಮಾಡ್ಕೊಂಡ ನಂತರ ಮತ್ತೊಂದು ಸಾರಿ ನಾನು ಇವನ್ನು ಕೈಯಿಂದ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನೀವು ಅದೇ ಕ್ಲಿಪ್ಪಿಗಾದ್ರೂ ಇವನ್ನ ಅಟ್ಯಾಚ್ ಮಾಡ್ಬೋದು, ಅಥವಾ ಬೇರೆ ಕ್ಲಿಪ್ ಆದ್ರೂ ಹಾಕ್ಕೋಬೋದು. ನಾನಿಲ್ಲಿ ಬೇರೆ ಕ್ಲಿಪ್ಪು ಹಾಕ್ತಾ ಇದ್ದೀನಿ. ಇಷ್ಟಾದ ನಂತರ ನಾನೀಗ ಸೆರಗಿನ ಕಡೆಯಿಂದ ಪ್ಲೇಟನ್ನು ಮಾಡ್ತಾ ಇದ್ದೀನಿ. ನೋಡಿ ಸೆರಗಿನ ಕಡೆಯಿಂದ ಸ್ಟೆಪ್ಸನ್ನು ಮಾಡ್ಕೊಳ್ಳಿ. ಇವು 3 ರಿಂದ 4 ಸ್ಟೆಪ್ಸು ಬರ್ತವೆ. ಇಷ್ಟು ಬಂದರೆ ನಿಮಗೆ ನೀಟಾಗಿ ಸೆರಗೆಗಳ ನೀರಿಗೆ ಕೂಡುತ್ತೆ. ನಾನಿಲ್ಲಿ 4 ಸ್ಟೆಪ್ಸನ್ನು ಮಾಡ್ತಾ ಇದ್ದೀನಿ. ನೋಡಿ ಒಂದು ಸಾರಿ ಕೈಯಿಂದ ನೀಟಾಗಿ ಈ ರೀತಿ ತಿದ್ದಿದಾದಮೇಲೆ ಸೇಫ್ಟಿ ಪಿನ್ನಿಂದ ಸೆರಗಿನ ಅಂಚಿಗೆ ಒಂದು ಪಿನ್ನನ್ನು ಹಾಕ್ಕೊಂಡು ನಂತರ 1 ಮೀಟ್ರ್ನಷ್ಟು ಬಟ್ಟೆಯನ್ನು ಬಿಟ್ಟು ಅಲ್ಲಿ ನೀರ್ಗೆಗಳನ್ನು ಜೋಡಿಸ್ಕೊಂಡು ಮತ್ತೊಂದು ಹತ್ರ ನೀವು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಡಚಿ ಎತ್ತಿಟ್ಬಿಡಿ. ಈಗ ಬಿಂದಿಗೆಗಳಿಗೆ ಸೀರೆನ ಯಾವ ರೀತಿ ಉಡಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಟೇಬಲ್ ಮೇಲೆ ಅಕ್ಕಿ ತುಂಬಿದ ಪ್ಲೇಟನ್ನು ಇಟ್ಟಿದ್ದೀನಿ. ಅದರ ಮೇಲೆ ಬಿಂದಿಗೆ ಇಟ್ಟು ಮತ್ತು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಸ್ಟ್ಯಾಂಡ್ ಬಳಸೋದ್ರಿಂದ ನೀರಿಗೆ ತುಂಬ ನೀಟಾಗಿ ಕೂಡುತ್ತೆ. ನೀವು ಸ್ಟೀಲ್ ಡಬ್ಬನಾದರೂ ಬಳಸ್ಬೋದು. ಸ್ಟ್ಯಾಂಡ್ ಇರಲಿಲ್ಲಪ್ಪ ಅಂದರೆ ಸ್ಟೀಲ್ ಡಬ್ಬದಿಂದ ನೀವು ಸೀರೆಯನ್ನು ಉಡಿಸ್ಬೋದು. ಇದೇ ರೀತಿ ಸ್ಟೀಲ್ ಡಬ್ಬಕ್ಕೂ ಸಹ ನೇರ್ಗೆಗಳು ಕೂಡುತ್ತೆ. ನೋಡಿ ಫಸ್ಟ್ ಇಲ್ಲೇ ಸ್ಟ್ಯಾಂಡ್ ಹತ್ರ ಕಂಠದ ಭಾಗದಲ್ಲಿ ಇರುತ್ತಲ್ಲ, ನಾವು ಅಲ್ಲಿ ನೇರ್ಗೆಗಳನ್ನು ಹರ್ಕೊಂಡಾದಮೇಲೆ 1 ಇಂಚಿಗೆ ಒಂದರಂತೆ ನಾವು ನೇರ್ಗೆಗಳನ್ನು ಜೋಡಿಸ್ಕೋಬೇಕು. ಈಗ ನಾನು ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿದ ನಂತರ ಕಂಠದ ಹತ್ರ ನಾನು ಇಲ್ಲಿ ನೇರ್ಗೆಗಳನ್ನು ಜೋಡಿಸ್ತಾ ಇದ್ದೀನಿ. ಫಸ್ಟ್ ಕಂಠದ ಹತ್ರ 1 ಇಂಚಿಗೆ ಒಂದು ನೇರ್ಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡ್ರೆ ಕೆಳಗೂ ಸಹ ನೇರ್ಗೆಗಳು ನೀಟಾಗಿ ಕೂಡುತ್ತೆ. ಆದ್ದರಿಂದ
ಕೆಳಗೂ ಸಹ ನೀಟಾಗಿ ನಾನು ನೀರಿಗೆಗಳನ್ನು ಜೋಡಿಸ್ಕೊಂಡಾದಮೇಲೆ ನಾನು ಮೇಲಿನ ಬಿಂದಿಗೆಗೆ ಮತ್ತೊಂದು ಬಿಂದಿಗೆಯನ್ನು ಅಟ್ಯಾಚ್ ಮಾಡಿ ಈಗ ಸೆರಗಿನ ಭಾಗ ಎಡಗಡೆ ಭಾಗದಿಂದ ಬಲಗಡೆ ಭಾಗಕ್ಕೆ ಬರೋ ಥರ ಬಲಗಡೆ ಭಾಗದಿಂದ ಎಡಗಡೆ ಭಾಗಕ್ಕೆ ಬರೋ ಥರ ನಾನು ಸೆರಗನ್ನು ಹಾಕಿದ್ದೀನಿ ನೋಡಿ. ಮತ್ತು ಹಿಂಬದಿಯಿಂದ ತಗೊಂಡು ನಾನು ಬಲಗಡೆ ಭುಜದ ಮೇಲಿಂದ ಮುಂಭಾಗಕ್ಕೆ ತಗೋತಾ ಇದ್ದೀನಿ. ಈ ರೀತಿ ತಗೋತಾ ಇದ್ದೀನಿ. ನಾನು ಮುಂದೆ ಸೇಫ್ಟಿ ಪಿನ್ ಏನು ಹಾಕಿದ್ನಲ್ಲ ಸೆರಗಿನ ಅಂಚಿಗೆ ಅದನ್ನು ಸಹ ರಿಮೂವ್ ಮಾಡ್ತಾ ಇದ್ದೀನಿ. ಮಾಡಿ ನಡ್ಪಟ್ಟಿಯನ್ನು ಕಟ್ತಾ ಇದ್ದೀನಿ. ನಡ್ಪಟ್ಟಿ ಕಟ್ಟಿದಾದಮೇಲೆ ಸೊಂಟದ ಡಾಬನ್ನು ಹಾಕಿದಾದಮೇಲೆ ಸೆರಗಿನ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಸೀರೆ ಕೊಡ್ತಾ ಇದೆ. ಈಗ ನೀವು ಸರಗಳಿಂದ ಅಲಂಕಾರನ ಮಾಡ್ಕೊಳ್ಳಿ. ನಾನು 2 ಸರದಿಂದ ಅಲಂಕಾರ ಮಾಡಿದ್ದೀನಿ. ಹಾಗೆ ಕಳಸಕ್ಕೆ ಕಾಯನ್ನು ಇಡ್ತಾ ಇದ್ದೀನಿ. ನಾನು ಎಲೆಯನ್ನು ಇಟ್ಟಿಲ್ಲ, ತೋರಿಸೋದ್ರಿಂದ ಎಲೆಯನ್ನು ಇಟ್ಟಿಲ್ಲ. ನೀವು ಪೂಜೆ ಮಾಡುವಾಗ ಕಂಪಲ್ಸರಿಯಾಗಿ 5 ಎಲೆಯನ್ನು ಇಡಬೇಕಾಗುತ್ತೆ. ಈಗ ಮುಖಪದ್ಮ ಹಾಗೂ ಶ್ರೀಚಕ್ರ ಹಾಕಿದ್ದಾದಮೇಲೆ ಮಾಲೆಯಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನೀವು ಕೈ ಕಾಲನ್ನು ಸಹ ನೀವು ಇದಕ್ಕೆ